ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರಲು ಕಾರಣವೇನು? ಆಪ್ಷನ್ಸ್ ಎ ಅನಿಲ, ಬಿ ಸೂಕ್ಷ್ಮತೆ, ಸಿ ಪ್ರತಿಕ್ರಿಯೆ, ಡಿ ರಾಸಾಯನಿಕ. ಸರಿಯಾದ ಉತ್ತರ ಆಪ್ಷನ್ ಎ ಅನಿಲ. ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರಲು ಈರುಳ್ಳಿಯ ಒಳಗಿರುವ ಕಿಣ್ವಗಳೇ ಕಾರಣ. ಈರುಳ್ಳಿಯನ್ನು ಕತ್ತರಿಸಿದಾಗ ಅದರೊಳಗೆ ಇರುವ ಈ ಅನಿಲಗಳಲ್ಲಿ ಒಂದು ಹೊರಬರುತ್ತದೆ. ಇದರಿಂದ ಇದನ್ನು ಸೈಪ್ರೊಫೆನೇಟಿಯಲ್ ಆಕ್ಸೈಡ್ ಎಂದು ಕರೆಯಲಾಗುತ್ತದೆ. ಇದು ಮೂಗಿನ ಮೂಲಕ ಕಣ್ಣುಗಳ ಪೊರೆಯನ್ನು ಕೆರಳಿಸುತ್ತದೆ ಮತ್ತು ಕಣ್ಣುಗಳಿಂದ ಕಣ್ಣೀರು ಬರುತ್ತದೆ. ಈ ಅನಿಲವು ಕಣ್ಣುಗಳಲ್ಲಿನ ತೇವಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸೌಮ್ಯವಾದ ಸಲ್ಫ್ಯೂರಿಕ್ ಆಮ್ಲವನ್ನು ರೂಪಿಸುತ್ತದೆ. ಎರಡನೇ ಪ್ರಶ್ನೆ, ಪಾಲಕ್ಗಿಂತಲೂ ಹೆಚ್ಚು ಕಬ್ಬಿಣಾಂಶ ನೀಡುವ ಸೊಪ್ಪು ಯಾವುದು? ಆಪ್ಷನ್ಸ್ ಎ ಹರಿವೆ, ಬಿ ನುಗ್ಗೆ ಸೊಪ್ಪು, ಸಿ ಮೆಂತ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹರಿವೆ ಸೊಪ್ಪನ್ನು ದಂಟಿನ ಸೊಪ್ಪು ಅಥವಾ ಅಗಸೆ ಸೊಪ್ಪು ಎಂದು ಕೂಡ ಕರೆಯುತ್ತಾರೆ. ಇದು ಪಾಲಕ್ಗಿಂತ ಗಮನಾರ್ಹವಾಗಿ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಫೈಬರ್ನಿಂದ ಕೂಡಿದೆ. ನುಗ್ಗೆ ಸೊಪ್ಪು ಭಾರತದ ಅತ್ಯಂತ ಶಕ್ತಿಶಾಲಿ ಸೂಪರ್ ಫುಡ್ಗಳಲ್ಲಿ ಒಂದು. ಇದು ಪಾಲಕ್ಗಿಂತ ಸುಮಾರು 3-4 ಪಟ್ಟು ಹೆಚ್ಚು ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಹಾಗೆಯೇ ಮೆಂತ್ಯೆ ಸೊಪ್ಪು ಕಬ್ಬಿಣಾಂಶವನ್ನು ಹೆಚ್ಚಿಸುವುದರ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ದೇಹವನ್ನು ಬೆಚ್ಚಗೆ ಇಡುವ ಗುಣವನ್ನು ಹೊಂದಿದೆ. ಮೂರನೇ ಪ್ರಶ್ನೆ, ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಚೆನ್ನೈ, ಡಿ ತಿರುವನಂತಪುರಂ. ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ. ಚೆನ್ನೈಯನ್ನು ದಕ್ಷಿಣ ಭಾರತದ ದ್ವಾರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಸಾಂಪ್ರದಾಯಿಕವಾಗಿ ಭಾರತದ ದಕ್ಷಿಣ ರಾಜ್ಯಗಳಿಗೆ ಮುಖ್ಯ ಪ್ರದೇಶ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪೂರ್ವ ಕರಾವಳಿಯಲ್ಲಿರುವ ಇದು ಸಮುದ್ರದ ಮೂಲಕ ಬರುವ ವ್ಯಾಪಾರಿಗಳು, ಪ್ರಯಾಣಿಕರು ಮತ್ತು ವಸಾಹತುಶಾಹಿ ಶಕ್ತಿಗಳು ಎದುರಿಸುವ ಮೊದಲ ಪ್ರಮುಖ ನಗರವಾಯಿತು. ಇದರ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಮೂಲ ಸೌಕರ್ಯ ಮತ್ತು ಆಡಳಿತ ಮತ್ತು ವಾಣಿಜ್ಯದಲ್ಲಿ ಪಾತ್ರವು ಇದನ್ನು ದಕ್ಷಿಣ ಭಾರತಕ್ಕೆ ನೈಸರ್ಗಿಕ ದ್ವಾರವನ್ನಾಗಿ ಮಾಡಿತು. ನಾಲ್ಕನೇ ಪ್ರಶ್ನೆ, ಯಾವುದರ ರಸವನ್ನು ಗ್ರೀನ್ ಬ್ಲೆಡ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಆಮ್ಲ, ಬಿ ಗರಿಕೆ ಹುಲ್ಲು, ಸಿ ಪಾಲಕ್, ಡಿ ಗೋಧಿ ಹುಲ್ಲು. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಧಿ ಹುಲ್ಲು. ಹಲವಾರು ಬಗೆಯ ಪೌಷ್ಟಿಕಾಂಶಗಳನ್ನು ಹೊಂದಿದ್ದ ಗೋಧಿ ಹುಲ್ಲು ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಿಯಾಗಿದೆ. ಈ ಹುಲ್ಲಿನ ರಸವನ್ನು ಗ್ರೀನ್ ಬ್ಲೆಡ್ ಎಂದು ಕರೆಯುತ್ತಾರೆ. ಗೋಧಿ ಹುಲ್ಲು ಹಲವಾರು ಬಗೆಯ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಗೋಧಿ ಹುಲ್ಲಿನ ಜ್ಯೂಸ್ ಸೇವಿಸುವುದರಿಂದ ತೂಕ ಇಳಿಕೆಗೆ ಸಹಕಾರಿ, ಕೂದಲಿನ ಬೆಳವಣಿಗೆಗೆ ಸಹಕಾರಿ, ತ್ವಚೆಯ ಆರೋಗ್ಯಕ್ಕೆ, ಕಿಡ್ನಿ, ಲಿವರ್ ಹಾಗೆ ಹೃದಯಕ್ಕೂ ಉತ್ತಮ. ಐದನೇ ಪ್ರಶ್ನೆ, ಬಿಸಿ ನೀರಿಗೆ ಬೆಲ್ಲ ಸೇರಿಸಿ ಕುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ನಿದ್ರಾಹೀನತೆ, ಸಿ BP, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಯುರ್ವೇದದ ಪ್ರಕಾರ ಬಿಸಿ ನೀರಿನೊಂದಿಗೆ ಬೆಲ್ಲವನ್ನು ಸೇರಿಸಿ ಸೇವಿಸಿದಾಗ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಇದರ ಸೇವನೆಯಿಂದ ಹೃದಯದ ಆರೋಗ್ಯ ಉತ್ತಮವಾಗುತ್ತದೆ, ತೂಕ ಇಳಿಸಲು ಸಹಕಾರಿಯಾಗಿದೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತದೆ, ನಿದ್ರಾಹೀನತೆ ನಿವಾರಣೆಯಾಗಲು ನೆರವಾಗುತ್ತದೆ, ಬಾಯಿಯ ಕಾಯಿಲೆ ದೂರವಾಗುತ್ತದೆ, ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಪರಿಹಾರವಾಗುತ್ತದೆ. ಆರನೇ ಪ್ರಶ್ನೆ, ಗೋವಾ ರಾಜ್ಯದ ಹಳೆಯ ಹೆಸರೇನು? ಆಪ್ಷನ್ಸ್ ಎ ಗೋಮಂತಕ, ಬಿ ಸಿದಾಂಬರ್, ಸಿ ಗೋವ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಾಭಾರತ ಮತ್ತು ಆರಂಭಿಕ ವೈದಿಕ ಗ್ರಂಥಗಳಲ್ಲಿ ಈ ಪ್ರದೇಶವನ್ನು ಗೋಮಂತಕ ಅಂದರೆ ಹಸುಗಳ ಭೂಮಿ ಅಥವಾ ಫಲವತ್ತಾದ ಭೂಮಿ ಎಂಬ ಅರ್ಥವನ್ನು ನೀಡುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಇದರ ಪವಿತ್ರ ಬಿರುದುಗಳಲ್ಲಿ ಗೋಮಾಂಚಲ ಮತ್ತು ಗೋರಾಷ್ಟ್ರ ಸೇರಿವೆ. ಕ್ರಿಸ್ತಪೂರ್ವ 100ರಿಂದ ಕ್ರಿಸ್ತಶಕ 1400ರ ಶತಮಾನಗಳವರೆಗೆ ಗೋವಾ ಎಂಬ ಹೆಸರು ವಾಸ್ತವವಾಗಿ ಇಡೀ ಪ್ರದೇಶಕ್ಕಿಂತ ಹೆಚ್ಚಾಗಿ ಒಂದು ನಿರ್ದಿಷ್ಟ ಬಂದರು ಪಟ್ಟಣವನ್ನು ಉಲ್ಲೇಖಿಸುತ್ತಿತ್ತು.
ಶಿಲಾಹಾರ ಮತ್ತು ಕದಂಬ ರಾಜವಂಶಗಳ ಅಡಿಯಲ್ಲಿ ಇದನ್ನು ಗೋಪಕಪಟ್ಟಣ ಮತ್ತು ಗೋವಾಪುರಿ ಎಂದು ಕರೆಯಲಾಗುತ್ತಿತ್ತು. ಮಧ್ಯಕಾಲೀನ ಅವಧಿಯ ಹೊತ್ತಿಗೆ ಅರಬ್ ವ್ಯಾಪಾರಿಗಳು ಇದನ್ನು ಸಿದಾಂಬರ್ ಅಥವಾ ಸ್ಯಾಂಡಾಬರ್ ಎಂದು ಕರೆಯುತ್ತಿದ್ದರು. ಅಂತಿಮವಾಗಿ ಮೇ 30, 1987ರಂದು ಇದು ಭಾರತದ 25ನೇ ರಾಜ್ಯವಾಯಿತು. ಜಾಗತಿಕವಾಗಿ ಗೋವಾ ಎಂಬ ಹೆಸರನ್ನು ಉಳಿಸಿಕೊಂಡಿತು. 7ನೇ ಪ್ರಶ್ನೆ, ಪ್ರಾಚೀನ ಸಂಸ್ಕೃತಿಗಳು ಕೂದಲು ತೊಳೆಯಲು ಕಠಿಣ ನಿಯಮಗಳನ್ನು ಏಕೆ ಹೊಂದಿದ್ದವು? ಆಪ್ಷನ್ಸ್ ಎ ಆರೋಗ್ಯ ದೃಷ್ಟಿ, ಬಿ ವಾಡಿಕೆ, ಸಿ ಆಧ್ಯಾತ್ಮಿಕ ದುರ್ಬಲ, ಡಿ ದೈಹಿಕ ದುರ್ಬಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಎಲ್ಲ ಸಂಸ್ಕೃತಿಗಳಲ್ಲಿ ಕೂದಲನ್ನು ನೆತ್ತಿಯಿಂದ ಬೆಳೆಯುವ ಸತ್ತ ಎಳೆಗಳಿಗಿಂತ ಹೆಚ್ಚಿನದಾಗಿ ನೋಡಲಾಗುತ್ತಿತ್ತು. ಇದು ಚೈತನ್ಯ, ಸ್ಮರಣಶಕ್ತಿ ಮತ್ತು ವೈಯಕ್ತಿಕ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಎಂದು ನಂಬಲಾಗಿತ್ತು. ಹಲವಾರು ಪ್ರಾಚೀನ ಸಂಪ್ರದಾಯಗಳಲ್ಲಿ ಕೂದಲು ಶಿಸ್ತು, ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಈ ಕಾರಣದಿಂದಾಗಿ ಕೂದಲನ್ನು ತೊಳೆಯುವುದು ದೇಹದ ಶಕ್ತಿ ಕ್ಷೇತ್ರವನ್ನು ಮರುಹೊಂದಿಸುವಂತೆಯೇ ಪರಿಗಣಿಸಲ್ಪಟ್ಟಿತು. ಅಜಾಗರೂಕತೆಯಿಂದ ಅಥವಾ ತಪ್ಪು ಸಮಯದಲ್ಲಿ ಅದನ್ನು ಮಾಡುವುದರಿಂದ ವ್ಯಕ್ತಿಯನ್ನು ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುತ್ತದೆ ಎಂದು ಭಾವಿಸಲಾಗಿತ್ತು. 8ನೇ ಪ್ರಶ್ನೆ, ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್ ಎ ವಾಲ್ನಟ್ಸ್, ಬಿ ಮೀನು, ಸಿ ಮೊಟ್ಟೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಪ್ರತಿದಿನ ಒಂದು ಬೇಯಿಸಿದ ಮೊಟ್ಟೆ ತಿಂದರೆ ಕಣ್ಣುಗಳಿಗೆ ಒಳ್ಳೆಯದು, ಉಗುರುಗಳಿಗೆ ಒಳ್ಳೆಯದು, ಮೆದುಳಿನ ಕ್ಷಮತೆ ಹೆಚ್ಚಿಸುತ್ತದೆ, ತೂಕ ಇಳಿಕೆಗೂ ಉತ್ತಮವಾಗಿದೆ, ಮೂಳೆಗಳ ದೃಢತೆ ಹೆಚ್ಚಿಸುತ್ತದೆ, ರಕ್ತದ ಗುಣಮಟ್ಟ ಹೆಚ್ಚಿಸುತ್ತದೆ, ಸ್ತನಗಳ ಆರೋಗ್ಯ ಹೆಚ್ಚಿಸುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ಮೊಟ್ಟೆ ತಿನ್ನುವುದು ಬಹಳ ಒಳ್ಳೆಯದು. 9ನೇ ಪ್ರಶ್ನೆ, ಮಧುಮೇಹವನ್ನು ಬರದಂತೆ ತಡೆಯುವ ಶಕ್ತಿ ಯಾವ ಎಲೆಯಲ್ಲಿದೆ? ಆಪ್ಷನ್ಸ್ ಎ ಪೇರಳೆ, ಬಿ ಬೇವು, ಸಿ ಗರಿಕೆ, ಡಿ ಮಧುನಾಶಿನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧುನಾಶಿನಿ. ಈ ಸಸ್ಯವು ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ, ಏಕೆಂದರೆ ಇದರ ಎಲೆಗಳು ಸಿಹಿ ರುಚಿಯನ್ನು ನಿಗ್ರಹಿಸುವ ಪಾಲಿಪೆಪ್ಟೈಡ್ ಗುರ್ಮರಿನ್ ಅನ್ನು ಹೊಂದಿರುತ್ತವೆ. ನೈಸರ್ಗಿಕವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಬಹಳ ಪರಿಣಾಮಕಾರಿ ಗಿಡಮೂಲಿಕೆ ಔಷಧಿಯಾದ ಮಧುನಾಶಿನಿ ಸಕ್ಕರೆಯ ಹಂಬಲವನ್ನು ಕಡಿಮೆ ಮಾಡಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಉತ್ತಮ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ಮೇದೋಜ್ಜೀರಕ ಗ್ರಂಥಿಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಇನ್ಸುಲಿನ್ ಅನ್ನು ಸಮತೋಲಿತ ಪ್ರಮಾಣದಲ್ಲಿ ಸ್ರವಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಹೆಚ್ಚುವರಿ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಪರಿವರ್ತನೆಗೊಳ್ಳುತ್ತದೆ. 10ನೇ ಪ್ರಶ್ನೆ, ಭಾರತದ ಫಿನ್ಲ್ಯಾಂಡ್ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮಣಿಪುರ್, ಬಿ ಗುಜರಾತ್, ಸಿ ಕೇರಳ, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಕೇರಳವು ಭಾರತದ ಫಿನ್ಲ್ಯಾಂಡ್ ಎಂಬ ಅಡ್ಡ ಹೆಸರನ್ನು ಗಳಿಸಿದೆ. ನೈಋತ್ಯ ಮಲಬಾರ್ ಕರಾವಳಿಯಲ್ಲಿರುವ ಈ ಉಷ್ಣವಲಯದ ರಾಜ್ಯವು ಹಚ್ಚ ಹಸಿರಿನ ಪ್ರದೇಶ, ಸಂಕೀರ್ಣವಾದ ಹಿನ್ನೀರು ಮತ್ತು ಉತ್ತಮ ಗುಣಮಟ್ಟದ ಜೀವನಕ್ಕೆ ಹೆಸರುವಾಸಿಯಾಗಿದೆ. ಹೋಲಿಕೆ ಫಿನ್ಲ್ಯಾಂಡ್ ಭಾರತ ಶಿಕ್ಷಣ ಪಾಲುದಾರಿಕೆಯಿಂದ ಬಂದಿದೆ. 11ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಮರುಭೂಮಿಯನ್ನು ಶೀತ ಮರುಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ರಾಜಸ್ಥಾನ್, ಬಿ ಪಂಜಾಬ್, ಸಿ ಲಡಾಖ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್. ಮರುಭೂಮಿಯನ್ನು ಮಳೆಯ ಕೊರತೆಯಿಂದ ವ್ಯಾಖ್ಯಾನಿಸಲಾಗುತ್ತದೆ, ಶಾಖದಿಂದಲ್ಲ. ಲಡಾಖ್ ಈ ವ್ಯಾಖ್ಯಾನಕ್ಕೆ ನಿಖರವಾಗಿ ಹೊಂದಿಕೊಳ್ಳುತ್ತದೆ. ತೀವ್ರ ಶುಷ್ಕತೆ ಮತ್ತು ಘನೀಕರಿಸುವ ತಾಪಮಾನದ ಈ ಸಂಯೋಜನೆಯು ಲಡಾಖ್ ಅನ್ನು ಶೀತ ಮರುಭೂಮಿಯನ್ನಾಗಿ ಮಾಡುತ್ತದೆ. ಹಿಮವು ತಿಂಗಳುಗಳ ಕಾಲ ಭೂಮಿಯನ್ನು ಆವರಿಸಬಹುದು, ಆದರೆ ನೆಲವು ಶುಷ್ಕವಾಗಿರುತ್ತದೆ, ಸಸ್ಯವರ್ಗ ವಿರಳವಾಗಿರುತ್ತದೆ ಮತ್ತು ಕೃಷಿ ಸೀಮಿತವಾಗಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.